ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಮತ್ತೊಂದು ಶೈಲಿಯ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಮಿಕ್ಸಿ ಬೋಲ್ ತೊಗೊಳ್ಳಿ. ಮಿಕ್ಸಿ ಬೋಲ್ ತೊಗೊಂಡು ನಾನು ನಾಟಿ ಈರುಳ್ಳಿನ ಒಂದು 15 ಈರುಳ್ಳಿ ಬಿಡಿಸ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು ಈ ಬೇರೆ ಈರುಳ್ಳಿ ಹಾಕ್ಕೊಂಡ್ರೆ. ಒಂದು 6 ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನಾನು ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ, ಬಿಡಿಸಿದ್ದೀನಿ. 1 ಇಂಚ್ ಶುಂಠಿ ಹಾಕ್ಕೋತಾ ಇದ್ದೀನಿ ನೋಡಿ. ಮತ್ತು ಒಂದೆರಡು ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಪುದೀನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ರುಬ್ಬೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ನೋಡಿ ಮಸಾಲೆ ಯಾವ ರೀತಿ ಕಾಣ್ತಾ ಇದೆ ಅಂತ. ಇದು ಗ್ರೀನ್ ಕಲರ್ ಬರಬೇಕು ಅಂದರೆ ಸ್ವಲ್ಪ ಪಾಲಕ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ ಗ್ರೀನ್ ಕಲರ್. ಹಾಗೆಯೇ ನಾವು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ನಮ್ಗೆ ಎಷ್ಟು ಬೇಕೋ ಅಷ್ಟು. ಅದೇ ರೀತಿ ನಾನು ಡ್ರೈ ಮಸಾಲೆಗಳನ್ನ ಹಾಕ್ಕೋತಾ ಇದ್ದೀನಿ. ಪಲಾವ್ ಎಲೆ, ಕಸ್ತೂರಿ ಮೇಥಿ ಮತ್ತು ಒಂದೆರಡು ಮರಾಠಿ ಮೊಗ್ಗು, ಒಂದೆರಡು ಚಕ್ಕೆ, ಒಂದೆರಡು ಏಲಕ್ಕಿ ಹಾಕ್ಕೊಂಡು ಅದನ್ನೆಲ್ಲ ಡ್ರೈ ಫ್ರೈ ಮಾಡಿಕೊಂಡು ನೋಡಿ. ಅದಕ್ಕೇ ನಾನು ಒಂದೆರಡು ಈರುಳ್ಳಿನ ಕಟ್ ಮಾಡಿರೋದು ಹಾಕ್ಕೋತಾ ಇದ್ದೀನಿ. ಮೀಡಿಯಮ್ ಸೈಜ್ 2 ಈರುಳ್ಳಿನ ಕಟ್ ಮಾಡಿದ್ದೀನಿ, ಅದನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಅದನ್ನು ಸ್ವಲ್ಪ ಎಲ್ಲ ಕೆಂಪಣ್ಣ ಬಂದಮೇಲೆ ನಾನು ಏನು ರುಬ್ಬಿದ್ನೆ ಮಸಾಲೆನ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ, ಎಣ್ಣೆ ಬಿಟ್ಕೊಂಡಂಗೆ ಆಗಿದೆ ನೋಡಿ. ಈಗ ನಾನು ಕೊತ್ತಂಬರಿನ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಒಂದು ಅರ್ಧ ಸ್ಪೂನಷ್ಟು. ಇದು ಬಿರಿಯಾನಿ ಪೌಡ್ರು 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ ನಾನು. ಯಾವುದಾದ್ರೂ ಸರಿ ಬಿರಿಯಾನಿ ಪೌಡ್ರು. ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಾನು ಖಾರ ನೋಡಿಕೊಂಡು ನಾನು ಮತ್ತೆ ಬೇಕಾದರೆ ಹಾಕ್ಕೋತೀನಿ, ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ವಲ್ಲ ನಾವು ಮಸಾಲೆಗೆ, ಅದರಿಂದ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ ಹೋಗೋವರೆಗೂ. ನಾನು ಇದಕ್ಕೆ 1 ಕಪ್ಪು ಮೊಸರು ಸೇರಿಸ್ಕೋತಾ ಇದ್ದೀನಿ. ಮೊಸರು ಏನು ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ, ಟೆಸ್ಟರು ಎಲ್ಲ ಚೆನ್ನಾಗಿರುತ್ತೆ ಅಂತ ಮೊಸರು ಆ್ಯಡ್ ಮಾಡ್ಕೋತಾ ಇರೋದು ನೋಡಿ. ಮೊಸರು ಆ್ಯಡ್ ಮಾಡ್ಕೊಂಡ್ಮೇಲೆ ಗ್ರೇವಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ, ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ. ಮತ್ತು ಇದಕ್ಕೆ ನಾವು ನೀರು ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾನು ಒಂದು ಗ್ಲಾಸಲ್ಲಿ 2 ಗ್ಲಾಸ್ ನೀರು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ ನಾನು 4 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಕುದಿಯೋವರೆಗೂ ಮುಚ್ಚೋಣ, ಪ್ಲೇಟ್ ಮುಚ್ಚೋಣ. ನೋಡಿ ಕುದಿ ಬಂದಿದೆ. ಕುದಿ ಬಂದ ಕೂಡಲೇ ನಾವೇನು ಅಕ್ಕಿನ ತೊಳೆದಿಕ್ಕಿದ್ವೋ ಆ ಅಕ್ಕಿನ ಹಾಕ್ಕೊಳ್ಳೋಣ. ನಾನು ಆಗಲೇ 15 ನಿಮಿಷ ಆಗಿತ್ತು, 15 ನಿಮಿಷದ ಮೊದಲೇ ಅಕ್ಕಿ ತೊಳೆದಿಕ್ಕೊಂಡಿದ್ದೆ. ಮಾಮೂಲಿ ಅಕ್ಕಿನ ನಾವು ಡೈರೆಕ್ಟಾಗಿ ತೊಳೆದು ಹಾಕ್ಕೊಳೋದಕ್ಕಿಂತ ಒಂದು 15 ನಿಮಿಷ ನೆನೆಸಿದ್ರೆ ಬಿರಿಯಾನಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ, ಎಲ್ಲ ಕುದಿ ಬಂದಿದೆ. ಕುದಿ ಬಂದಮೇಲೆ ಈಗಲೇ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ, ಮಸಾಲೆಗೂ ಅಕ್ಕಿಗೂ ಎಲ್ಲನೂ ಮಸಾಲೆ ಅಕ್ಕಿಗೆ ಹಿಡಿಯೋ ಥರ. ಮತ್ತು ಮೊಟ್ಟೆ ಎಲ್ಲ ಒಡೆದಾದ್ಮೇಲೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ, ಮೊಟ್ಟೆ ಎಲ್ಲ ಕಲಸೋಗುತ್ತೆ ನೋಡಿ. ಈಗ ಸ್ವಲ್ಪ ಅಕ್ಕಿನೂ ಬೆಂದಿದೆ. ಈಗ ಮೊಟ್ಟೆನ ಒಡೆದಾಕ್ಕೊಳ್ಳೋಣ ನಾವು. ಈ ರೀತಿ ಒಡೆದಾಕ್ಕೊತಾ ಇದ್ದೀನಿ ನೋಡಿ. ಮೊಟ್ಟೆನೆಲ್ಲ ಒಡೆದಾಕ್ಕೊಂಡು ಮಿಕ್ಸ್ ಎಂತ ಮಾಡೋದೆ ಅಂತ ಬೇಡ, ಇದನ್ನು ಅದೇ ರೀತಿ ಈಗ ಹೇಗಿದೆಯೋ ಹಾಗೆ ಬಿಟ್ಟು 1 ವಿಷಲ್ ಕುಕ್ಕರ್ನ ಕೂಗಿಸ್ಕೊಳ್ಳೋಣ. ಸಖತ್ತಾಗಿರುತ್ತೆ.